ಫ್ರೆಂಡ್ಸ್, ಆಧಾರ್ ಕಾರ್ಡ್ನ ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಹೇಗೆ ಡೌನ್ಲೋಡ್ ಮಾಡೋದು ಅಂತ ನೋಡೋಣ. ಜಸ್ಟ್ ನೀವು ಕ್ರೋಮ್ನ ಓಪನ್ ಮಾಡಿಬಿಟ್ಟು ಓಪನ್ ಆದ ತಕ್ಷಣ ಇಲ್ಲಿ UDI ಅಂತ ಕೊಡಿ. ಯು ಅಂತ ಹೊಡೆದ ತಕ್ಷಣ ಇಲ್ಲಿ ಬರುತ್ತೆ UDI. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೌನ್ಲೋಡ್ ಆಧಾರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೈ ಆಧಾರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೌನ್ಲೋಡ್ ಆಧಾರ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆದ ತಕ್ಷಣ ಇಲ್ಲಿ ಆಧಾರ್ ನಂಬರ್ ಅಂತ ಹಾಕಿ. ಆಧಾರ್ ನಂಬರು ನಿಮ್ಮ ಹತ್ರ ಇರಲಿಲ್ಲ ಅಥವಾ ನೀವು ಏನಾದರೂ ಹೊಸದು ಕೊಟ್ಟಿದ್ರೆ ಅಕ್ನಾಲಜ್ಮೆಂಟ್ ಲೆಟರ್ ಇರುತ್ತೆ, ಅದರಲ್ಲಿ ಎನ್ವೈರ್ಮೆಂಟ್ ID ನಂಬರ್ ಇರುತ್ತೆ, ಇಲ್ಲ ವರ್ಚುವಲ್ ID ನಂಬರ್ ಇರುತ್ತೆ. ಅದು ಎರಡರಲ್ಲಿ ಯಾವ್ದು ಬೇಕೋ ಅದನ್ನ ಚೂಸ್ ಮಾಡಿಬಿಟ್ಟು ನನ್ನ ಹತ್ರ ಈಗ ಆಧಾರ್ ನಂಬರ್ ಇದೆ, ಅದಕ್ಕೋಸ್ಕರ ನಾನು ಆಧಾರ್ ನಂಬರ್ ಹಾಕ್ತೀನಿ. ನಾನು ಆಧಾರ್ ನಂಬರ್ ಹಾಕಿ ಇಲ್ಲಿ ಕ್ಯಾಪ್ಚಾ ಕೋಡ್ನ ಕೊಡ್ತೀನಿ. ಕರೆಕ್ಟಾಗಿ ಕ್ಯಾಪ್ಚಾ ಕೋಡನ್ನು ಕೊಡಿ. ಕೊಟ್ಬಿಟ್ಟು ಇಲ್ಲಿ ಸೆಂಡ್ OTP ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ನಮಗೊಂದು OTP ಬರುತ್ತೆ. ಆ OTPನ ಇಲ್ಲಿ ಹಾಕೋಣ. ಇಲ್ಲಿ ವೆರಿಫೈಡ್ ಡೌನ್ಲೋಡ್ ಅಂತ ಕೊಡೋಣ. ಇವಾಗ ಡೌನ್ಲೋಡ್ ಆಯಿತು. ಅದಾಗಿರೋ ಡೌನ್ಲೋಡ್ ಫೈಲ್ನ ಇಲ್ಲಿ ಬಂದಿರುತ್ತೆ, ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಓಪನ್ ಅಂತ ಕೊಡೋಣ. ಓಪನ್ ಕೊಟ್ಟ ತಕ್ಷಣ ನಾನು ಯಾವಾಗ ಓಪನ್ ಮಾಡ್ತೀನಿ ಅದು ಓಪನ್ ಆಗಲ್ಲ. ಯಾಕೆ ಓಪನ್ ಆಗಲ್ಲ ಅಂದರೆ ಅದಕ್ಕೊಂದು ಕೋಡ್ ಇದೆ. ಏನಪ್ಪ ಕೋಡು ಅಂದರೆ ನಿಮ್ಮ ಹೆಸರು ಏನಿದೆಯಲ್ಲ ಮೊದಲನೇ 4 ಅಕ್ಷರನ ಕ್ಯಾಪಿಟಲಲ್ಲಿ ಹಾಕಬೇಕು. ಹಾಗೆ ನಿಮ್ಮದು ಡೇಟ್ ಆಫ್ ಬರ್ತ್ ಇದೆಯಲ್ಲ ಅದರಲ್ಲಿ ಏನು ಇಯರ್ ಇದೆಯಲ್ಲ ಅಂದರೆ ಇಶ್ವಿ ನೀವು ಹುಟ್ಟಿರೋದು, ಆ ಇಶ್ವಿನ ಪೂರ್ತಿಯಾಗಿ ಹಾಕಬೇಕು. ಪೂರ್ತಿ ಹಾಕ್ಬಿಟ್ಟು ಓಪನ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಆಮೇಲೆ ಇದನ್ನ ಬೇಕಾದರೆ ಇಲ್ಲಿ ಪ್ರಿಂಟ್ ಕೊಡ್ಬೋದು. ಪ್ರಿಂಟ್ ಕೊಟ್ಟರೆ ಮುಗೀತು, ನಿಮ್ಮ ಆಧಾರ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ.